ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಗೀತಾ ಸಿಕ್ಕಾಪಟ್ಟೆ ಬೇಜಾರಿಂದ, ನೋಡಿ ಮಾವ, ನಾವು ಬೆಂಗಳೂರಿಗೆ ಹೋಗಿದ ತಕ್ಷಣ ಒಂದು ಚಿಕ್ಕ ಮನೆ ಆದರೂ ಪರವಾಗಿಲ್ಲ, ನಮ್ಮ ರೇಂಜಿಗೆ ನಾವೊಂದು ಬಾಡಿಗೆ ಮನೆನ ಹುಡ್ಕೊಂಡು ಹೋಗೋಣ, ಒಂದು ರೂಮ್ ಇದ್ರೆ ಸಾಕು ಅಂತ ಅನ್ಬೇಕಾದ್ರೆ, ಅಲ್ಲ ಕಣೆ ಗೀತಾ, ಒಂದು ರೂಮ್ ಇದ್ರೆ ಇಷ್ಟು ಜನಕ್ಕೆಲ್ಲ ಸಾಕಾಗುತ್ತಾ? ಅದರಲ್ಲೂ 10,000-15,000 ರೂಪಾಯಿ ಬಾಡಿಗೆ ಕೇಳ್ತಾರೆ, ಹೇಗೆ ಇರೋಕ್ಕಾಗುತ್ತೆ? ಅರ್ಥ ಮಾಡ್ಕೊಳ್ಳಿ ಅಂತ ಪದ್ಮ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೆ ಮೇಘನು ಸಹ ಹೇಳ್ತಾ ಇರ್ತಾಳೆ, ಅಕ್ಕ, ನಾವಿರೋ ಮನೇಲಿ ತುಂಬ ಸೇಫ್ ಆಗಿದ್ದೀವಿ ಕಣೆ, ಬೇರೆ ಮನೆಗೆ ಹೋದ್ರೆ ಇರೋಕ್ಕೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಜನಕ್ಕೆಲ್ಲ ಒಂದು ರೂಮ್ ಸಾಕಾಗಲ್ಲ ಅಂತ ಅನ್ಬೇಕಾದ್ರೆ ನಿನಗೆ ಗೊತ್ತಾಗಲ್ಲ, ನಾನು ಮತ್ತೆ ನಿಮ್ಮ ಭಾವನು ದುಡಿತೀವಿ, ಕಷ್ಟಪಟ್ಟು ದುಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಚೈತ್ರ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾಳೆ. ನಾವು ಹೇಗಾದರೂ ಇರ್ತೀವಿ, ನೀನು ಇಲ್ದಿದ್ದನ್ನ ನೀನು ನಮ್ಮನೆಯವ್ರ ತಲೆ ಮೇಲೆ ತುಂಬಕ್ಕೆ ಬರಬೇಡ, ನಿನ್ನ ಪಾಡಿಗೆ ನೀನು ಇರು ಅಂತ ಬೈತಾ ಇರ್ತಾಳೆ. ಹಾಗೆ ಬೇಗ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ, ಈಗಿರೋ ಮನೆ ಬಿಟ್ಟು ಹೋದ್ರೆ ನಿತಿನ್ ಅವ್ರನ್ನ ಪರ್ಮನೆಂಟ್ ಆಗಿ ನಾನು ನೋಡೋದೇ ಇಲ್ಲ, ದೂರ ಆಗ್ಬಿಡ್ತೀನಲ್ಲ, ಏನಪ್ಪ ಮಾಡೋದು? ಹಾಗೆ ಅಕ್ಕನ ಯಾವ ರೀತಿ ಕನ್ವಿನ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಪದ್ಮನು ಸಹ ಹೇಳ್ತಾ ಇರ್ತಾಳೆ, ಅಲ್ಲ ಕಡೆ ಸ್ವಾತಿ, ಯಾವಾಗಲೂ ಒಂದ್ಸಲ ಬರ್ತಾಳೆ, ಹೇಗಿದ್ರು ಬಾಡಿಗೆ ಕೊಡ್ತಾ ಇದೀವಿ ಅಂದಮೇಲೆ ನಾವು ಅವನ್ನೇ ಬಿಟ್ಟೋದ್ರೆ ಸರಿಯೇನೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ನೋಡಿ ಅಮ್ಮ, ನನ್ನ ಕೈಲಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಇನ್ನು ಎಷ್ಟಂತ ಅರ್ಥ ಮಾಡ್ಕೊಳ್ಳೋಣ? ಹೇಳ್ದಲೆ ಕೇಳ್ದಲೆ ನಮ್ಮ ಮನೆಯೂ ಸಹ ಕಳೆದ್ಲು, ಪ್ರೆಸಿಡೆಂಟ್ ಜಾಗನೂ ಸಹ ಬಿಟ್ಕೊಟ್ಲು, ಓಡೋಗಿ ಮದುವೆ ಆದ್ಲು, ಇನ್ನು ಎಷ್ಟಂತ ಸಹಿಸ್ಕೊಳಕ್ಕಾಗುತ್ತೆ? ಅವಳ ಪರನೇ ನಿಲ್ತಿರಲ್ಲ ಯಾವಾಗಲೂ ಅಂತ ಅನ್ಬೇಕಾದ್ರೆ, ಸರಿ ಗೀತಾ, ನೀನು ಹೇಳ್ದಂಗೆ ಮಾಡೋಣ, ಬೇರೆ ಮನೆನೇ ಮಾಡೋಣ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಪದ್ಮನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ, ಈ ವಿಷಯದಲ್ಲಿ ನೀವಾದ್ರೂ ನನಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ, ನಾನು ಬೇರೆ ಮನೆಗೆ ಏನಕ್ಕೆ ಹೋಗ್ಬೇಕು ಅಂತ ಇವ್ರಿಗೆ ಅರ್ಥ ಮಾಡಿಸಿ ಅಂತ ಅಂದಾಗ, ನಾನು ಹೇಳ್ತೀನಿ ಸುಮ್ಮನಿರಿ ಅಂತ ಅಂದ್ಬಿಟ್ಟು, ನೋಡು ಪದ್ಮ, ಬೇರೆ ಮನೆ ಮಾಡೇ ಮಾಡೋಣ, ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ದುಡ್ಡು ಖರ್ಚಾಗುತ್ತೆ, ಇವ್ರನ್ನ ಕೈಕಾಲು ಹಿಡಿದು ನಾವು ಪರದಾಡೋದೇನು ದೊಡ್ಡ ವಿಷಯ ಇಲ್ಲ, ಎಲ್ಲ ಥರ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಣ. ಹಾಗೆ ಸ್ವಾತಿ ವಿಷಯಕ್ಕೆ ಅಂತ ಬಂದರೆ ಸ್ವಾತಿಗೆ ಎದುರುಕೊಂಡು ಓಡೋದ್ಲು ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅಲ್ವೇನೆ ಗೀತಾ ಅಂತ ಅಂದಾಗ ಗೀತಾ ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ಪದ್ಮನು ಮೇಘನು ಒಳೊಳಗೆ ನಗಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಗೀತಾ ಹೇಳ್ತಾ ಇರ್ತಾಳೆ, ನನಗೆ ಸೋಲು ಒಪ್ಕೊಳ್ಳೋಕ್ಕಾಗುತ್ತೆ ಹೇಳಜ್ಜಿ, ನೀವು ಈ ರೀತಿಯೆಲ್ಲ ಏನೇನೋ ಹೇಳ್ಬೇಡಿ ಅಂತ ಅಂದಾಗ, ಇಲ್ಲ ಕಣೆ, ನಾನು ನಿಜನೇ ಹೇಳ್ತಾ ಇದ್ದೀನಿ, ಏನು ಗೊತ್ತಾ, ನೀನು ಅಲ್ಲೇ ಇದ್ದರೆ ಯಾವಾಗಲೂ ಬಂದುಬಿಟ್ಟು ನಾನು ಹೆಲ್ಪ್ ಮಾಡಲ್ಲ ಅಂತ ಬರ್ತಾ ಇರ್ತಾಳೆ. ನಿನಗೆ ಬೇರೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಇವಾಗ ನೀನು ದೊಡ್ಡ ಮನೆ ಜವಾಬ್ದಾರಿನ ವಹಿಸ್ಕೊಂಡಿದ್ದೀಯಾ, ನೀನೇನಾದರೂ ಹೋಯ್ತು ಅಂತ ಅಂದರೆ ನನ್ನ ಸಹಾಯ ಕೇಳಬೇಕಾಗುತ್ತೆ ಅಂತ ಹೋಗಿದ್ದಾಳೆ ನಮ್ಮ ಅಕ್ಕ ಅಂತ ಅನ್ಕೋತಾಳೆ. ಒಂದು ವೇಳೆ ಅದೇ ಮನೇಲಿದ್ದು ಏನಾದರೂ ನೀನು ಕುಮಾರ ಸಾಧನೆ ಮಾಡಿದರೆ ನನ್ನ ಸಹಾಯ ಕೇಳ್ತಿಲ್ಲ ಅಂತ ಅನ್ಕೋತಾಳೆ. ಸ್ವಲ್ಪ ಯೋಚನೆ ಮಾಡು, ಬೇಡ ಬಿಡು, ಬೇರೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಕಣ್ಣು ಮುಸುಕ್ತಿರ್ಬೇಕಾದ್ರೆ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಗೀತಾ ಹೇಳ್ತಾ ಇರ್ತಾಳೆ, ಇಲ್ಲ ನಾನು ಸೋಲು ಒಪ್ಕೊಳ್ಳಲ್ಲ ಅಂತ ಅಂದಾಗ ಕುಮಾರ ಬೇಕು ಅಂತ ಅಜ್ಜಿ, ನೋಡಿ, ನಾವು ಆ ಮನೆ ಬಿಟ್ಟು ಹೋಗಲ್ಲ, ಯಾಕೆಂತಂದರೆ ಆ ಮನೆ ಇರೋದು ಭವಾನಿ ಮತ್ತು ಗಣಪತಿಯವ್ರ ಹೆಸರಲ್ಲಿ, ಸ್ವಾತಿದೇನು ಮನೆ ಅಲ್ವಾ, ಅವಳೇನು ಹೇಳ್ಕೊಳ್ಳೋಕ್ಕೂ ಇಲ್ಲ, ಅಂಥದ್ರಲ್ಲಿ ನಾವೇನಕ್ಕೆ ಮನೆ ಬಿಟ್ಟು ಹೋಗಬೇಕು, ಸರಿಯಾದ ಟೈಮಿಗೆ ರೆಂಟ್ ಕೊಡ್ತೀವಲ್ವಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಾನು ಗೀತನಿಗೆ ಅವಮಾನ ಆಯಿತು ಅಂತಂದರೆ ನಾನು ಸುಮ್ಮನೆ ಬಿಡ್ತೀನಿ, ಖಂಡಿತ ಬಿಡಲ್ಲ, ಬೇಕಂತಂದರೆ ಮನೆ ಖಾಲಿ ಮಾಡೋಣ, ಇಲ್ಲ ಗೀತವು ಅಂದರೆ ಇಲ್ಲೇ ಇರೋಣ ಅಂತ ಕುಮಾರ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ಮೇಘನು ಹೇಳ್ತಾ ಇರ್ತಾಳೆ, ಹೌದು ಅಕ್ಕ, ಬೇಕಾದರೆ ಬೇರೆ ಮನೆಗೆ ಹೇಗಿದ್ರು ಬಾಡಿಗೆ ಕೊಡ್ತೀವಲ್ಲ, ಇವರಿಗೆ 1,000 ಜಾಸ್ತಿ ಕೊಟ್ಬೇಡ, ಆದರೆ ಸೋಲನ್ನು ಒಪ್ಕೋಬೇಡ ಕಣೆ, ಸ್ವಾತಿದಗಳು ನೀನು ಸೋಲ್ಬೇಡ ಅಂತ ಅಂದಾಗ ಅಷ್ಟೊತ್ತಿಗೆ ಪದ್ಮ ಬಂದ್ಬಿಟ್ಟು, ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ, ನಮ್ಮ ಗೀತಾ ಯಾವ ರೀತಿ ಹೇಳ್ತಾಳೆ ಹಾಗೆ ನಾವು ಬೇರೆ ಮನೆಗೆ ಹೋಗೋಣ ಅಂತ ಅಂದಾಗ, ಇಲ್ಲ ಅಂತ ಜೋರಾಗಿ ತಿರುಗ್ತಾ ಇರ್ತಾಳೆ. ಹಾಗೆ ನಾನಂತ ಮನೆ ಬಿಟ್ಟು ಹೋಗಲ್ಲ, ಸ್ವಾತಿಗೆ ಸೋಲೊಪ್ಕೊಂಡು ಮನೆ ಬಿಟ್ಟು ಹೋಗೋದೇ ಇಲ್ಲ ಮಾವ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ, ನೋಡಿ ಮಾವ, ನಾವು ಬೆಂಗಳೂರಿಗೆ ಹೋಗಿದ ತಕ್ಷಣ ಒಂದು ಒಳ್ಳೆ ಕೆಲಸನ ಹುಡಿಕೊಂಡು ಸಿಕ್ಕಾಪಟ್ಟೆ ಚೆನ್ನಾಗಿ ದುಡ್ದು ಮುಂದೆ ಬಂದು ತೋರಿಸ್ಬೇಕು ಅಂತ ಅಂದಾಗ, ಸರಿ ಗೀತಾ, ನೀನು ಹೆಂಗೆ ಹೇಳ್ತೀಯ ಹಂಗೆ ಅಂತ ಕುಮಾರ ಹೇಳ್ತಾ ಇರಬೇಕಾದ್ರೆ ಸರೋಜನು ಸಹ ಒಳ್ಳೆ ಡಿಸಿಷನ್ ತೊಗೊಂಡಿದ್ಯಾ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಿಂದ ಹೊರಡ್ತಾ ಇರ್ತಾರೆ. ಹಾಗೆ ಒಂದು ಕಡೆ ವಂಶಿ ಸ್ವಾತಿನ ಹುಡ್ಕೊಂಡು ಬಂದ್ಬಿಟ್ಟು ಈ ಕಡೆ ಕುಮಾರ ಮನೆ ಹತ್ರ ಬರ್ತಾನೆ. ಬಂದ್ಬಿಟ್ಟು, ಅಲ್ಲ, ಈ ಸ್ವಾತಿ ಏನು ಬುದ್ಧಿ ಇಲ್ವಾ, ಪಶುಪತಿ ಎಂತವನು ಅಂತ ಗೊತ್ತಿದ್ರು ಸಹ ಅಧಿಕಾರ ಕೊಟ್ಟಿದ್ದಾಳಲ್ಲ, ನನ್ನ ಜೊತೆ ಆದರೆ ಬಾಯಿ ಬಡ್ಕತ್ತಾಳೆ, ಸ್ವಲ್ಪನೂ ಬುದ್ಧಿ ಇಲ್ಲ ಅಂತ ಬೈಕೊಂಡು ಕುಮಾರ ಮನೆ ಹತ್ರ ನಿಂತ್ಕೊಂಡು ಇನ್ನು ಒಳಗಡೆ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೇನು ಕಿರಿಕಿರಿ ಮಾಡ್ತಾರೋ ಈ ಮನೆಯವ್ರು ನನಗಂತೂ ಒಂದು ಗೊತ್ತಿಲ್ಲ, ಆದರೂ ಪರವಾಗಿಲ್ಲ ಹೋಗೋಣ ಅಂತ ಒಳಗಡೆ ಹೋಗ್ತಿರ್ಬೇಕಾದ್ರೆ ಚೈತ್ರ ನೋಡ್ತಾನೆ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬರ್ತೀರಾ ಅಂತ ಅಂದಾಗ, ಏನು ವಂಶಿಯವರೇ, ನೀವು ಇಲ್ಲಿ ಬಂದಿದ್ದೀರಾ ಅಂತ ಅಂದಾಗ, ಸ್ವಲ್ಪ ಕುಮಾರ್ ಮತ್ತು ಗೀತನ ಕರಿತೀರಾ, ಮಾತಾಡಬೇಕು, ಇಂಪಾರ್ಟೆಂಟ್ ವಿಷಯ ಅಂತ ಅನ್ಬೇಕಾದ್ರೆ, ಅವ್ರು ಆಲ್ರೆಡಿ ಬೆಂಗಳೂರಿಗೆ ಹೋಗಿದ್ದಾರೆ, ಇಷ್ಟೊತ್ತಿಗೆ ಬಸ್ಸು ಹತ್ತಿದ್ದಾರೆ ಅಂತ ಅಂದಾಗ, ಓ ಹೌದಾ, ಸರಿ, ಥ್ಯಾಂಕ್ಸ್, ಬರ್ತೀನಿ ಅಂತ ಅಂದಾಗ, ಅದೇನು ವಿಷಯ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಅವರಿಬ್ಬರು ಇಲ್ಲ ಅಂತ ಅಂದಮೇಲೆ ಏನೂ ಇಲ್ಲ, ಬರ್ತೀನಿ ಅಂತ ವಂಶಿ ಹೊರಟೋಗ್ತಾ ಇರ್ತಾನೆ. ಹಾಗೆ ಮತ್ತೆ ವಂಶಿ ಯೋಚನೆ ಮಾಡ್ತಾ ಇರ್ತಾನೆ, ಸ್ವಾತಿ ಮನೆಯವರಿಗೆ ಈ ವಿಷಯ ಗೊತ್ತಿಲ್ಲ ಅಂತ ಅನಿಸುತ್ತೆ, ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಅಂತಂದರೆ ಸ್ವಾತಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ, ಏನು ಮಾಡೋದು, ಎಲ್ಲಿ ಹೋಗಿದ್ದಾಳೆ ಅಂತ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ರಂಜನ್ ನಿತಿನ್ ಸಹ ಕಿಡ್ನಾಪ್
ಕಿಡ್ನಾಪ್ ಮಾಡಿ ಕೂಡಾಕಿರ್ಬೇಕಾದ್ರೆ ಅವನಿಗೆ ಪ್ರಜ್ಞೆ ಬಂದುಬಿಟ್ಟು ಯಾರು ನೀವು ನನ್ನನ್ನು ಯಾಕೋ ಕೂಡಾಕಿದ್ದೀರಾ ಅಂತ ಅಂದಾಗ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿಕೊಂಡು ರಂಜನ್ ಜೊತೆ ಅವರೆಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗೆ ಏನು ಕೂಡಾಕಿದ್ದಾನೆ ಅಂತ ರಂಜನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಈ ಕಡೆ ಪಶುಪತಿ ಅವರಿಬ್ಬರನ್ನು ಕೂಡಾಕ ಕೇಳ್ತಿರ್ಬೇಕಾದ್ರೆ ರಂಜನ್ ಹತ್ರ ಹೇಳ್ತಾ ಇರ್ತಾನೆ, ಪ್ಲಾನ್ ಎಲ್ಲ ಸಕ್ಸಸ್ ಆಗಿದೆಯಾ, ಎಲ್ಲ ಗ್ಯಾಂಗ್ ಅವ್ರನ್ನ ಕರೆಸಿದ್ಯಾ ಅಂತ ಅನ್ಬೇಕಾದ್ರೆ ಹೌದು ಅಪ್ಪ, ನಾನು ಎಲ್ಲ ಹುಡುಗರನ್ನ ಕರೆಸಿದ್ದೀನಿ, ನಾನೇ ಅವ್ರನ್ನೆಲ್ಲ ಏನೇನು ಮಾಡಬೇಕು ಅಂತ ಎಲ್ಲರಿಗೂ ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಪಶುಪತಿ ರಂಜನ್ಗೆ ಹೇಳ್ತಾ ಇರ್ತಾನೆ, ಆ ಗ್ಯಾಂಗ್ ಅವರೆಲ್ಲರೂ ಸಹ ಕುಡ್ಕೊಂಬರ್ಬಾರ್ದು, ಹಾಗೆ ಬಂದವ್ರನ್ನ ಕಿಡ್ನಾಪ್ ಮಾಡೋಕ್ಕೆ ಹೇಳು ಅಂತ ಅಂದಾಗ ಹೌದು ಅಪ್ಪ, ಮೇಯ್ನಾಗಿ ಆ ಕೆಲಸ ಮಾಡ್ಬೇಕಂತ ಹೇಳಿದ್ದೀನಿ ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ರಾಗಿಣಿ ಬರ್ತಾಳೆ. ಅಪ್ಪ ಏನು ಮಾಡ್ತಿದ್ದಾರೆ ಇಷ್ಟೊತ್ತಲ್ಲಿ ಅಂತ ಅಂದಾಗ ಆ ನಿತಿನ್ ಮತ್ತು ಸ್ವಾತಿ ಸುಮ್ಮನೆ ಇರಲ್ಲ, ಏನಾದರೂ ಪ್ಲ್ಯಾನ್ ಮಾಡ್ತಿರ್ತಾರೆ. ಅವರು ಪ್ಲ್ಯಾನ್ ಮಾಡೋಕ್ಕೂ ಮುಂಚೆ ನಾವೇನಾದರೂ ಮಾಡಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಮಗಳೇ ಅಂತ ಹೇಳ್ತಾ ಇರ್ತಾರೆ. ಕೋಪ ಮಾಡ್ಕೊಂಡು ಹೌದು ಅಪ್ಪ, ಅವರಿಬ್ರಿಗೂ ಏನಾದರೂ ಒಂದು ಗತಿ ಮಾಡಬೇಕು ಅಂತ ಅಂದಾಗ ಯಾಕೆ ನಿತಿನ್ ಏನಾದರೂ ತೊಂದರೆ ಕೊಟ್ಟನ ಅಂತ ಅಂದಾಗ ಇನ್ನೇನಪ್ಪ ಯಾವಾಗ ಕೇಳಿದ್ರು ನಾನು ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಸ್ವಲ್ಪನಾದರೂ ಪ್ರೀತಿ ಇಲ್ಲ ನನ್ನ ಮೇಲೆ ಅವನಿಗೆ ಅಂತ ಬೈತಿರ್ಬೇಕಾದ್ರೆ ಅಲ್ಲಕ್ಕ, ಅವನಿಗೆ ಇಷ್ಟ ಇಲ್ಲ ಅಂತಂದ್ರೂ ಸಹ ನೀನು ಏನಕ್ಕೆ ಫೋರ್ಸ್ ಮಾಡಿ ಮದುವೆ ಆಗು ಅಂತ ಕೇಳ್ತೀಯಾ, ಈ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡು ಅಂತ ರಂಜನ್ ಹೇಳ್ತಾ ಇರ್ತಾನೆ. ಹಾಗೆ ರಾಗಿಣಿ ಕೋಪ ಮಾಡಿಕೊಂಡು ನೋಡು ರಂಜನ್, ನಾನು ಇದನ್ನ ಯೋಚನೆ ಮಾಡೋ ಡಿಸಿಷನ್ ತೊಗೊಂಡಿದ್ದು, ನಾನು ಹೀಗೋನು ಆರ್ಟ್ ಮಾಡಿದ್ದಾನೆ, ಅವನಿಗೆ ಬಿಡೋ ಮಾತೇ ಇಲ್ಲ ಅಂತ ಅಂದಾಗ ನಿನ್ನ ಜೀವನ ಮುಂದೆ ಕಷ್ಟ ಆದರೆ ಏನು ಮಾಡ್ತೀಯ ಅಕ್ಕ ಅಂತ ಕೇಳ್ತಾ ಇರ್ತಾನೆ. ಅದನ್ನು ಮುಂದೆ ಹೋಗ್ತಾ ನೋಡ್ಕೊಂಡು ಹೋಗೋಣ, ಎಲ್ಲ ಸರಿ ಆಗುತ್ತೆ, ಆದರೆ ಅವ್ನ ಪ್ರೀತಿ ಅವಶ್ಯಕತೆ ನನಗಿಲ್ಲ, ಆದರೆ ನನ್ನ ಕುತ್ತಿಗೆಗೆ ಅವನು ತಾಳಿ ಕಟ್ಟಲೇಬೇಕು, ಅವನ ಅಹಂಕಾರನ ನಾನು ಮುರಿಲೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ ರಂಜನ್ ಏನೋ ಬ್ಯಾಕ್ ಸ್ಟೇಟ್ಮೆಂಟು ಅರೆಸ್ಟು ಅಂತ ಏನೇನೋ ಮಾತಾಡ್ತಾ ಇದ್ದಂತೆ. ಸೊ ಅದೆಲ್ಲ ಕೈ ಮೀರಿ ಹೋಗೋ ಮುಂಚೆ ನಮ್ಮ ಮುಷ್ಟಿಲವನ್ನು ಇಟ್ಕೋಬೇಕು ಅಂತ ಪಶುಪತಿ ಹೇಳ್ತಾ ಇದ್ರೆ ರಂಜನಿಗೆ ಮಾತ್ರ ಸಿಕ್ಕಾಬಟ್ಟೆ ನಿತಿನ್ ಮೇಲೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ರಾಗಿಣಿ ಹೇಳ್ತಾ ಇರ್ತಾರೆ, ಎಲ್ಲ ವಿಷಯಕ್ಕೂ ಸಹ ನಿತಿನ್ ಸಪೋರ್ಟ್ ಮಾಡೋಕ್ಕೆ ಸ್ವಾತಿ ಹೋಗ್ತಾ ಇರ್ತಾನೆ. ಈಗ ಸಪೋರ್ಟಿಗೆ ಅಂತ ಇರೋದು ನಿತಿನ್ ಒಬ್ಬನೇ, ಅವನೇ ನಮ್ಮ ಮುಷ್ಟಿಲಿ ಇಟ್ಕೊಂಡ್ರೆ ಅವನಿಗೆ ಯಾರು ಸಹ ಸಪೋರ್ಟ್ ಮಾಡಲ್ಲ ಅಂತ ಅಂದಾಗ ಹೌದು ಮಗಳೇ, ಅದೇಂಗೆ ನಿನ್ನ ಮದುವೆ ಆಗಲ್ಲ, ನಾನು ನೋಡೇ ಬಿಡ್ತೀನಿ, ಎಲ್ಲ ವಿಷಯದಲ್ಲೂ ಸಹ ಅವನಿಗೆ ಒಪ್ಕೊಂಡು ನಿನ್ನ ಮದುವೆ ಆಗಲೇಬೇಕು ಅಂತ ಅನ್ಬೇಕಾದ್ರೆ ಹೌದಪ್ಪ, ನನಗೂ ಅದೇ ರೀತಿ ಅನಿಸ್ತಿದೆ, ನಮ್ಮ ಪ್ಲಾನ ಯಾವಾಗ ಎಕ್ಸಿಕ್ಯೂಟ್ ಮಾಡೋದು ಅಂತ ರಂಜನ್ ಕೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಪಶುಪತಿ ಇನ್ಮೇಲೆ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಲೇಬೇಕು, ಇನ್ನು ತಡ ಮಾಡೋದು ಬೇಡ ಮಗನೇ, ಈಗಲೇ ಹೋಗಿ ಆ ನಿತಿನ್ನ ರೆಸಾರ್ಟಿಂದ ಕಿಡ್ನಾಪ್ ಮಾಡ್ಕೊಬಾ, ಆದರೆ ಹುಷಾರಾಗಿ ಮಾಡಬೇಕು, ಅಲ್ಲಿ ವಂಶಿ ಇರ್ತಾನೆ, ಅವ್ನ ಕೈಗೆ ತಗ್ಲಾಕೊಂಡ್ರೆ ಮತ್ತೆ ನಾವು ವಾಪಸ್ ಬರೋಕ್ಕಾಗಲ್ಲ, ಕೇರ್ಫುಲ್ ಅಂತ ಅನ್ಬೇಕಾದ್ರೆ ಸರಿಯಪ್ಪ 2 hours ಟೈಮ್ ಕೊಡಿ, ಆಮೇಲೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಅನ್ಬೇಕಾದ್ರೆ ರಾಗಿಣಿ ನೀನೇನು ಮಾಡಬೇಕು ಅಂತ ಗೊತ್ತಲ್ವ ಮಗಳೇ ಅಂತ ಅಂದಾಗ ಹ್ಞೂ ಅಪ್ಪ ಅಂತ ಅಂದಾಗ ಇಬ್ರು ಹೊರಡಿ ಅಂತ ಪಶುಪತಿ ಹೇಳ್ತಾ ಇರ್ತಾನೆ. ಹಾಗೆ ರಂಜನ ರೌಡಿಗಳನ್ನೆಲ್ಲ ಕರ್ಕೊಬಂದು ರೆಸಾರ್ಟ್ ಹತ್ರ ಬಂದ್ಬಿಟ್ಟು ನೋಡ್ರು, ಅದು ರಿತಿನ್ ರೂಮು, ಅವ್ನ ಹಿಂದೆ ಬ್ಯಾಕ್ ಡೋರ್ ಇದೆ, ಅದು ಇಲ್ಲಿಗೆ ಕನೆಕ್ಷನ್ ಆಗಿದೆ, ಆಟೋಮೆಟಿಕ್ಕಾಗಿ ಅವನ್ನ ಕಿಡ್ನಾಪ್ ಮಾಡ್ಬೋದು, ಆದರೆ ಕೇರ್ಫುಲ್ಲಾಗಿ ಮಾಡಬೇಕು, ಎಲ್ಲ ಮೊಬೈಲ್ನ ಸೈಲೆಂಟ್ ಮಾಡ್ಕೊಳ್ಳಿ, ನಾನು ಮೊದಲು ಹೋಗಿ ನೋಡ್ತೀನಿ ಯಾರಾದರೂ ಇದ್ದಾರಾ ಅಂತ ನೋಡ್ತೀನಿ, ಆಮೇಲೆ ಸಿಗ್ನಲ್ ಕೊಡ್ತೀನಿ, ಎಲ್ಲ ಬನ್ನಿ ಅಂತ ಅಂದಾಗ ಇವನು ಒಳಗಡೆ ಹೋಗಿ ನಿತಿನ್ ಮಲಗಿದ್ದನ್ನು ನೋಡಿಬಿಟ್ಟು ಬ್ಯಾಕ್ ಡೋರ್ ಓಪನ್ ಮಾಡಿ ಸಿಗ್ನಲ್ ಕೊಟ್ಟಾಗ ಎಲ್ಲ ರೌಡಿಗಳು ಒಳಗಡೆ ಬರ್ತಾರೆ. ಬಂದು ಸಡನ್ನಾಗಿ ಸ್ಪ್ರೇ ಹೊಡೆದು ನಿತಿನ್ನ ಪ್ರಜ್ಞೆ ತಪ್ಪಿಸಿದಾಗ ಎತ್ಕೊಂಡು ಹೋಗ್ರು, ನಾನು ಹೊರಗಡೆ ನೋಡ್ತೀನಿ ಯಾರಾದರೂ ಇದ್ದಾರಾ ಅಂತ, ಆಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಫೋನ ತಗೊಂಡು ಹೋಗ್ತಿರ್ಬೇಕಾದ್ರೆ ಬಾಸ್ ಇವ್ರ ಫೋನ್ ಏನಕ್ಕೆ ಅಂತ ಅಂದಾಗ ಒಂದು ಇಂಪಾರ್ಟೆಂಟು ಏನೋ ಮೆಸೇಜ್ ಮಾಡಬೇಕು ಬನ್ರೋ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಬಂದು ನಡೆದಿರೋ ವಿಷಯನೆಲ್ಲ ನಿತಿನ್ಗೆ ಹೇಳ್ತಿರ್ಬೇಕಾದ್ರೆ ಅವನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಓಕೆ ಗಾಯ್ಸ್, ನಾನು ನಮ್ಮ ಭಾವನು ಸ್ವಲ್ಪ ಮಾತಾಡಬೇಕು, ನೀವೆಲ್ಲ ಪಾರ್ಟಿ ಎಂಜಾಯ್ ಮಾಡಿ ಅಂತ ರೌಡಿಗಳನ್ನೆಲ್ಲ ಕಳಿಸ್ಬಿಟ್ಟು ನೋಡಿ ಭಾವ ಮೈಕೈ ಎಲ್ಲ ನೋವಾಗ್ತಿದೆಯಾ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತ ಅಂದಾಗ ನಿತಿನ್ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಮುಚ್ಚೋ ಬಾಯ, ಮೊದಲು ನನ್ನ ಕೈನ ಬಿಚ್ಚು, ಆಮೇಲೆ ತೋರಿಸ್ತೀನಿ, ಲೈಫ್ ಲಾಂಗ್ ನೆನ್ಕೋಬೇಕು, ಆ ರೀತಿ ನಿನಗೆ ಒದೆನ ಕೊಡ್ತೀನಿ ಅಂತ ಅಂದಾಗ ನಾನೇನು ಅಷ್ಟು ದಡ್ಡ, ನಿನ್ನ ಕೈಕಾಲು ಬಿಚ್ಚೋಕ್ಕೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು, ಏನಕ್ಕೆ ನಿನ್ನ ಕಿಡ್ನಾಪ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ, ಇಲ್ಲಾಂದರೆ ಸರ್ಪ್ರೈಸ್ ಹೊರಟೋಗುತ್ತೆ ಅಂತ ಅಂದಾಗ ನನಗೇನೋ ನೀನು ಸರ್ಪ್ರೈಸ್ ಕೊಡೋದು ನಿಮ್ಮಪ್ಪ ನೀನು ಸೇರ್ಕೊಂಡು ಮಾಡಿದ್ದೀರಾ ಅಂತ ತುಂಬ ಚೆನ್ನಾಗಿ ಗೊತ್ತು, ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗಿತೀನಿ ಅಂತ ಗೊತ್ತಾಗಿ ಈ ರೀತಿ ಮಾಡಿದ್ದೀರಾ ಅಂತ ಬೈತಾ ಇರ್ತೀನಿ. ಇನ್ನೊಂದು ಕಡೆ ರಂಜನ್ ಸಿಕ್ಕಾಬಟ್ಟೆ ನಾ ಕಟ್ಕೊಂಡು ಅಯ್ಯೋ ಬಾವ ನೀನು ಇಷ್ಟು ದಡ್ಡ, ನಾವು ಹೋಗಿ ಇಂಥ ವಿಷಯಕ್ಕೆಲ್ಲ ಎದುರ್ಕೊಂಡು ನಮ್ಮಪ್ಪ ನಾವು ನಿನ್ನ ಕಿಡ್ನಾಪ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ಯಾ, ಬೇರೆಯೇ ವಿಷಯ ಇದೆ ಅಂತ ಅಂದಾಗ ಅದೇನು ಹೇಳು ಅಂತ ಅನ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ, ವೆಯ್ಟ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಮರ್ಯಾದಿಂದ ನಂದು ಕೈ ಬಿಟ್ಟು ನೋಡು ಅಂತ ಅನ್ಬೇಕಾದ್ರೆ ಮುಚ್ಚೋ ಬಾಯ, ನೀನು ದೊಡ್ಡ ಹೀರೋ ಅಂತ ಅಂದ್ಕೊಂಡಿದೀಯಾ, ನಿನ್ನ ಕೈಲಿ ಆಗ್ತಿದ್ದು ಏನೂ ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಸ್ವಾತಿ ನಿನ್ನ ಬಿಟ್ಟೋದಾಗಲೇ ಗೊತ್ತಾಯಿತು, ನಿನ್ನ ಕೈಲಿ ಏನು ಕಿಸಿಯೋಕ್ಕಾಗಲ್ಲ, ವೆಯ್ಟ್ ಮಾಡು, ನಮ್ಮ ಅಪ್ಪ ಬರಲಿ ಆಮೇಲೆ ಹೇಳ್ತೀನಿ ಅಂತ ರಂಜನ್ ಹೇಳ್ತಾ ಇರ್ತಾನೆ. ಹಾಗೆ ವಿಷಯನ ನಾನು ಹೇಳ್ಬಾರ್ದು, ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದಾಗ ಈ ಕಡೆ ಬಾಯ್ಸ್ ಅಂದ ತಕ್ಷಣ ಈ ಕಡೆ ರಾಗಿಣಿ ಮದುವೆ ಹುಡುಗಿ ಗೆಟಪ್ಪಲ್ಲಿ ರೆಡಿಯಾಗಿ ತಾಳಿ ತೊಗೊಂಡು ಬರ್ತಾ ಇದ್ದೀನಿ ನೋಡಿ ನಿತಿನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.